ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿನ್ನೆಯಿಂದ ಈ ಪಿತೃಪಕ್ಷದ ಪ್ರಯುಕ್ತ ಪಿತೃದೇವತೆಗಳ ಶಾಪದಿಂದ ಮುಕ್ತರಾಗೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಬರ್ತಾ ಇದ್ದೀನಿ. ನಿನ್ನೆ ನಿತ್ಯ ಶ್ರಾದ್ದ ಅಂಥೇಳಿ ಈ 7 ದಿವಸ ಈ ಪಿತೃಪಕ್ಷದಲ್ಲಿ 7 ದಿನ ಸಪ್ತಾಹ ಮಾಡಬೇಕು, ಪಿತೃ ಸಪ್ತಾಹ ಅಂಥೇಳಿ. ದಿನನಿತ್ಯ ತಂದೆ ತಾಯಿಗಳು ಸತ್ತೋಗಿರೋರನ್ನ, ಅಜ್ಜ ಅಜ್ಜಿ ಮುತ್ತಾತಂದಿರು, ನಮ್ಮ ಗೋತ್ರದಲ್ಲಿ ಯಾರ್ಯಾರು ಸತ್ತುಗಳು ಪಿತೃದೇವತೆಗಳಿಗೆ ಶ್ರದ್ಧೆಯಿಂದ ಮಾಡುವಂಥ ಪೂಜನೆ ಶ್ರಾದ್ದ ಅಂತಾರೆ. ಮತ್ತು ನೈಮಿತಿಕ ಶ್ರಾದ್ದ ಅಂತ 2ನೇ ವೆರೈಟಿ ಶ್ರಾದ್ದ. ಹಬ್ಬ, ಗಣಪತಿ ಹಬ್ಬ, ಗ್ರಹಣ ಕಾಲದಲ್ಲಿ, ಗೌರಿ ಹಬ್ಬದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ, ಹಬ್ಬದ ದಿನನೂ ಸತ್ತೋಗ್ಬಿಡ್ತಾರೆ. ಕಾರಣ ಏನು ಅಂತ ನಾನು ಹೇಳಿದ್ದೀನಿ. ಆ ಹಬ್ಬದ ದಿನವೇ ಅವರು ತಿಥಿ ಮಾಡಬೇಕು. ನೀವು ಈ ಗಣಪತಿ ಹಬ್ಬದ ದಿನ ಸತ್ತೋದ್ರೆ ಪ್ರತಿ ವರ್ಷ ಗಣಪತಿ ಹಬ್ಬದಲ್ಲಿ ಅವ್ರದ್ದು ತಿಥಿ ಮಾಡಬೇಕು, ಶ್ರಾದ್ದ ಮಾಡಬೇಕು. ಯುಗಾದಿ ಹಬ್ಬದ ಸತ್ತೋದ್ರೆ ಪ್ರತಿ ವರ್ಷ ಯುಗಾದಿ ದಿನ ಅವ್ರು ತಿಥಿ ಮಾಡಬೇಕು. ಇದು ನೈಮಿತಿಕ ಶ್ರಾದ್ದ ಅಂತೇಳಿ. ಇದು ನಿನ್ನೆ ಹೇಳಿದ್ದೆ. ಯಾತಕ್ಕೆ ನಿತ್ಯ ಶ್ರಾದ್ದ ಯಾಕೆ ಮಾಡಬೇಕು, ನೈಮಿತಿಕ ಶ್ರಾದ್ದ ಕಾರಣ ಏನು ಅಂತೆಲ್ಲ ನೆನೆ ಹೇಳಿದ್ದೆ. ಇವತ್ತು ಗರುಡ ಪುರಾಣದಲ್ಲಿ ಮತ್ತು ಭಾಗವತದಲ್ಲಿ ಪದ್ಮ ಪುರಾಣದ ಇನ್ನೊಂದು ಶ್ರಾದ್ದ ಬಗ್ಗೆ ಮಾತಾಡ್ತಾರೆ. ಏನದು? ಕಮಲ ಶ್ರಾದ್ದ ಅಂಥೇಳಿ. ಕಮಲ ಶ್ರಾದ್ದ ಅಂತೂ ಇದು ಭಾಳ ವಿಶೇಷವಾದದ್ದು. ಕಮಲ ಶ್ರಾದ್ದ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಕಮಲ ಅಂದರೆ ಹೂವು, ತಾವರೆ ಹೂವು ಅಂತೇಳಿ. ಕಮಲ ಅಂದರೆ ಸುಖ, ಶಾಂತಿ, ಆನಂದ, ಸುಖ ಕೊಡುವಂಥ ಒಂದು ಶಬ್ದ ಕಮಲ ಅಂತಂದರೆ. ಅರ್ಥ ಅಮರಕೋಶದಲ್ಲಿ ಕಮಲ ಅಂದರೆ ಆನಂದ, ಸುಖ, ಶಾಂತಿ, ಸೌಹಾರ್ದ, ಪ್ರೀತಿ, ವಾತ್ಸಲ್ಯ ಮತ್ತು ಅಶಾಂತಿ, ಚಿಂತೆ ಇಲ್ಲದಿರುವಂಥದ್ದು. ಇದು ಕಮಲ ಅನ್ನೋ ಪದಕ್ಕೆ ಅರ್ಥವನ್ನು ಅಮರಕೋಶ ಸುಮಾರು ನನ್ನ ಅನುಭವದ ಪ್ರಕಾರ 48 ವೆರೈಟಿ ಅರ್ಥಗಳನ್ನು, ಪರ್ಯಾಯ ಅರ್ಥಗಳನ್ನು ಹೇಳಿದೆ ಅಮರಕೋಶದಲ್ಲಿ. ಇದನ್ನು ಇಟ್ಕೊಂಡು ಗರುಡ ಪುರಾಣ ಮತ್ತು ಶ್ರೀಮದ್ ಭಾಗವತ, ಪದ್ಮ ಪುರಾಣದಲ್ಲಿ ಈ ಒಂದು ಶ್ರಾದ್ದ ಬಗ್ಗೆ ಮಾತಾಡ್ತಾರೆ. ಏನು ಶ್ರಾದ್ದ? ಕಮಲ ಶ್ರಾದ್ದ ಅಂದರೆ ನಿತ್ಯ ತಂದೆ ತಾಯಿನೇ ಗೋಳಿಕೊಂಡಿದ್ದರೆ ಬೆಳಗ್ಗೆ ಎದ್ದ ತಕ್ಷಣವೇ ತಂದೆ ತಾಯಿಗೆ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಹೇಳಬೇಕು. ನೈಮಿತಿಕ ಶ್ರಾದ್ದ ಆಯಾ ಹಬ್ಬಗಳಲ್ಲಿ ಸುಖ ಮತ್ತು ಆಚರಣೆ ಎಲ್ಲ ಬರೀ ತಿಥಿ ಮಾಡಬೇಕು. ಅದಕ್ಕೇನು ಪರಿಹಾರ ಹೇಳಿದೆ. ಈ ಕಮಲ ಶ್ರಾದ್ದ ಯಾತಕ್ಕೆ ಮಾಡಬೇಕು, ಕಾರಣ ಏನು? ಕಮಲ ತಿಥಿ ಅಂತ ಹೇಳ್ತಾರೆ. ಶ್ರಾದ್ದ ಸತ್ತಿರೋರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಣೆ ಮಾಡೋದಕ್ಕೆ ಶ್ರಾದ್ದ ಅಂತಾರೆ. ಸತ್ತ ಪಿತೃದೇವತೆಗಳಿಗೆ ಪಿತೃಪಕ್ಷ ಮಾಡಬೇಕು ಅಂತ. ಈ ಒಂದು ಪಿತೃಪಕ್ಷದ ಅವಧಿಯಲ್ಲಿ 2ನೇ ದಿನ ಮಾಡುವಂಥ ಇದು ಕಮಲ ಶ್ರಾದ್ದ ಅಂಥೇಳಿ. ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಯಾರಾದರೂ ಮುನಿ ಯೋಗಿಗಳನ್ನು ತೊಂದರೆ ಕೊಟ್ಟು ಸಾಯಿಸಿದರೆ, ಯೋಗಿ ಅಂದರೆ ಕಾವಿ ಹಾಕೋಬೇಕು ಅಂತ ಏನಿಲ್ಲ. ಸದಾ ಪೂಜೆ, ಧ್ಯಾನ, ಜಪ, ದೇವತಾ ಕಾರ್ಯ, ಗುರು ಹಿರಿಯರ ಕಾರ್ಯ, ಸಮಾಜ ಸೇವೆಗಳನ್ನು ಮಾಡ್ಕೊಂಬಂದವನಿಗೆ ಮಹಾಯೋಗಿ ಅಂತ ಕರೀತಾರೆ. ತಂದೆ ತಾಯಿಗಳಿಗೆ ಬಾಯಿ ಬಂದಾಗ ಬೈಯೋದು. ಬಾರೋ ಯಾತ್ರೆಗೆ ಹೋಗೋಣ ಅಂದರೆ ನಾನು ಬರೋಲ್ಲ. ದೇವಸ್ಥಾನಕ್ಕೆ ಹೋಗೋಣ ಬಾರೋ, ಯಾವ ದೇವರಿದ್ದಾನೆ, ನಾನು ಬರೋಲ್ಲ. ತಂದೆ ಮಾತಿಗೂ ಅಗೌರವ, ತಂದೆಗೂ ಮರ್ಯಾದೆ ಕೊಡಲಿಲ್ಲ, ದೇವರಿಗೂ ಅವಮಾನ ಮಾಡ್ದಂಗೆ. ತೀರ್ಥ ತಗೊಳ್ಳೋ, ಯಾವ ತೀರ್ಥ ತಗೊಳ್ಳೋದದು? ಮಂಗಳಾರತಿ ತಗೊಳ್ಳೋ, ನನಗೆ ಇಷ್ಟ ಇಲ್ಲ. ಈ ಮೂಢನಂಬಿಕೆಗಳು ನನಗಿಷ್ಟ ಇಲ್ಲ. ದಿನ ಹಬ್ಬ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಹಾಗೆ ಹೇಗೆ ಅಂತೇಳಿ ಪೂಜೆ ಮಾಡೋರನ್ನ ಬೈಯೋದು, ಹಬ್ಬಗಳ ಆಚರಣೆ ಮಾಡುವಾಗ ಬೈಯೋದು, ದೇವತಾ ಕಾರ್ಯಗಳನ್ನು ಬೈಯೋದು, ದೇವತೆಗಳನ್ನು ನಿಂದನೆ ಮಾಡೋದು, ಸಾಧು ಸಂತರನ್ನು ನಿಂದನೆ ಮಾಡೋದು, ಪೂಜಾ ಸೇವಾ ಕೈಕರ್ಯಗಳನ್ನೆಲ್ಲ ಹಾಳು ಮಾಡೋದು, ಬೈಯೋದು, ನಿಲ್ಲಿಸೋದು. ದೇವ್ರ ಪೂಜೆ ಮಾಡಬೇಡ ಅಂತ ನಿಲ್ಲಿಸೋದು, ಉತ್ಸವಕ್ಕೆ ಹೋಗಬೇಡ ಅಂತ ನಿಲ್ಲಿಸೋದು. ಹೀಗೆ ದೇವತೆಗಳನ್ನು ನಿಂದನೆ ಮಾಡಿ ಅಪ್ಪ ಅಮ್ಮನಿಗಳಿಗೆಲ್ಲ ಒಡೆದು ಬಡ್ದು, ಅಪ್ಪ ಅಮ್ಮನಿಗಳೆಲ್ಲ ಬೈದು, ಸಾಧು ಸಂತ ಮಹಾಯೋಗಿಗಳಿಗೆಲ್ಲ ನಿಂದನೆ ಮಾಡಿ ಬೈದು ಬಾಳಿ ಬದುಕಿ ಸತ್ತೋಗಿದ್ದರೆ, ಈ ಜನ್ಮದಲ್ಲೂ ಈ ಥರದ್ದೇನಾದ್ರು ಮಾಡ್ತಿದ್ರೆ ಅಂಥವರು ಏನು ಮಾಡ್ತಾರೆ, ಹುಡ್ತಾರೆ. ಹುಟ್ಟಿದ ಮೇಲೆ ಓದಲ್ಲ, ಸ್ಕೂಲ್ಗೆ ಹೋಗಲ್ಲ, 2ನೇ ಕ್ಲಾಸು ಪಾಸಾಗಲ್ಲ,
ದನ ಕಾಯೋದು, ಕುರಿ ಕಾಯೋದು, ಮತ್ತು ಕೋಳಿ ಕಾಯೋದು, ಮೀನು ಹಿಡಿಯೋದು, ಒಂಥರ ಅಲ್ಲೇ ದುಡ್ದು ಅಲ್ಲೇ ತಿಂದು ಮಾಡಬೇಕು. ಕಾರಿಲ್ಲ, ಸೈಟ್ ಇಲ್ಲ, ಬಂಗ್ಲೆ ಇಲ್ಲ, ಹೆಂಡತಿ ಸರಿಯಾಗಿರಲ್ಲ, ಗಂಡ ಸರಿ ಇರಲ್ಲ, ಮಕ್ಕಳು ಸರಿ ಇರೋದಿಲ್ಲ, ಏನೋ ಒಂದು ತಗೋತಾನೆ, ಅಲ್ಲೇ ದೊಡ್ಡ ರಾಧ ಅಂತ 10 ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಒಂದು 50 ಸಲ ಲೈಫ್ ಲಾಂಗ್ ಪೊಲೀಸ್ ಸ್ಟೇಷನು, ಲೈಫ್ ಲಾಂಗ್ ಕೋರ್ಟು, ಈ ಥರ ಅಲಿಯೋದೇ ಕೆಲಸ ಆಗಿಬಿಟ್ಟಿರ್ತದೆ. ಅಲೆಮಾರಿ ಜೀವನ. ಈ ಊರಲ್ಲಿ ನನಗೆ 6 ತಿಂಗಳಿದ್ದ ಮನೆ ಕಟ್ತಿದ್ದ, ಜಲ್ಲಿ ಹೊತ್ಕೊಂಡು ಹೋಗೋದು, ಸಿಮೆಂಟ್ ಹೊತ್ಕೊಂಡು ಹೋಗೋದು, ಪ್ಲಂಬಿಂಗ್ ವರ್ಕು, ಎಲೆಕ್ಟ್ರಿಕ್ ವರ್ಕ್ ಮಾಡೋದು. ಅದು ಬಿಟ್ಟ ಇನ್ನೊಂದು ಕಡೆಗೆ ಹೋಗ್ತಾನೆ, ಆ ಊರಲ್ಲಿ ಹೋಗ್ತಾನೆ, ಅಲ್ಲೊಂದು ಅಷ್ಟು ದಿವಸ ಇರ್ತಾನೆ, ಅಲ್ಲಿ ಬಿಟ್ಟ. ವಲಸೆ ಜೀವನ, ಸುಖ ಇಲ್ಲದಂಥವನು. ದೇವತಾ ನಿಂದನೆ, ಮಾತಾಪಿತೃಗಳ ನಿಂದನೆ, ಮಹಾಯೋಗಿಗಳ ನಿಂದನೆ ಮಾಡಿ ಸತ್ತೋಗಿದ್ದರೆ ಅವ್ರಿಗೆ ಈ ಜನ್ಮದಲ್ಲಿ ಒಂದು ಇಡೀ ಜಾಗ ತೆಗಿಯೋಕ್ಕಾಗಲ್ಲ, ಒಂದು ಅಡಿ ಜಾಗ ತೆಗಿಯೋಕ್ಕಾಗಲ್ಲ, ಒಂದು ಸ್ಕ್ವೇರ್ ಫೀಟ್ ಒಂದು ಭೂಮಿ ತೆಗಿಯೋಕ್ಕಾಗಲ್ಲ. ಶೆಡ್ಡು, ಗುಡಿಸ್ಲು, ಸ್ಲಮ್ಮಲ್ಲಿ ವಾಸ ಮಾಡಬೇಕು. ಅವ್ರಿವ್ರ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡು, ಕಸ ಗುಡಿಸ್ಕೊಂಡು, ಮುಸೆ ತೊಳೆದು, ಅಥವಾ ಅವ್ರಿವ್ರ ತೋಟ ಹೊಲ ಗದ್ದೆಯಲ್ಲಿ ಜೀತ ಮಾಡಿಕೊಂಡು ಒಂಥರ ಅವನಿಗೆ ಲೈಫ್ ಲಾಂಗು ಸಾಯೋತ, ಇನ್ನೇನು ನಾಳೆ ಸಾಯ್ತೇನಂದ್ರೂ ಕೂಡ ಇವತ್ತು ಭಿಕ್ಷೆ ಬೇಡಿ ಊಟ ಮಾಡಿ ಬಂದು ಮಲಗಿ ಸತ್ತೋಗ್ಬೇಕು. ಆ ಲೆವೆಲಿಗೆ ಭಗವಂತ ತಂದಿರ್ತಾನೆ. ಅದರಿಂದ ಮಾತಾಪಿತೃ ಗುರುಗಳನ್ನು, ದೇವತೆಗಳನ್ನು ನಿಂದನೆ ಮಾಡಿ ಜಬರ್ದಸ್ತಿಯಾಗಿ ಬಾಳಿ ಬದುಕಿ ಸತ್ತೋಗಿದ್ದರೆ ಈ ಜಮ್ಲಿ ಈ ರೀತಿ ಉಡ್ತಾರೆ. ಈಗ ಯಾರು ಈ ಥರ ಮಾಡಿದಾರೋ ಅವ್ರಿಗೆ ಪ್ರೈಮ್ ಮಿನಿಸ್ಟರ್ ಪದವಿ ಕೊಡಲ್ಲ ಭಗವಂತ, ಅಥವಾ ಮುಖ್ಯಮಂತ್ರಿ ಮಾಡಲ್ಲ, ದೊಡ್ಡ ಕರೋಡ್ಪತಿ ಮನೇಲಿ ಉಡೋ ಯೋಗ ಕೊಡಲ್ಲ, ಅಥವಾ ಕರೋಡ್ಪತಿ ಮಾಡಲ್ಲ. ಸಿನಿಮಾ ಆ್ಯಕ್ಟ್ರು, ಸ್ಪೋರ್ಟ್ಸ್ ಮ್ಯಾನು, ಯಾವುದೇ ದೊಡ್ಡ ಸೆಲೆಬ್ರಿಟಿ ಆಗುವಂಥ ಜನ್ಮವನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದಿನ ಪೂಜೆ ಮಾಡೋರಿಗೆ ಮೈ ತುಂಬ ರೋಗ, ಮನೆ ತುಂಬ ಕಷ್ಟ. ದಿನ ದಾನ ಮಾಡ್ತಿರ್ತಾರೆ, ಧ್ಯಾನ ಮೆಡಿಟೇಷನ್ ಮಾಡ್ತಾರೆ, ಭಜನೆ, ನಾಮ ಸಂಕೀರ್ತನೆ, ಸಾಲಿಗ್ರಾಮ ಪೂಜೆ, ದೇವತಾ ಕಾರ್ಯಗಳು, ಯಾತ್ರೆ ಜಾತ್ರೆ ಮಾಡೋರಿಗೆ ಮೈ ತುಂಬ ರೋಗ, ಕ್ಯಾನ್ಸರು, ಪಿಟ್ಸು ಏನೆಲ್ಲ ಬಂದಿರ್ತದೆ, ಮನೆ ತುಂಬ ಕಷ್ಟ. ಪೂಜೆ ಜಪ ಮಾಡೋರಿಗೆ ಅಷ್ಟೊಂದು ತೊಂದರೆ ಆದಮೇಲೆ ಏನೂ ಮಾಡದೆ ಈ ಥರ ಬಾಳಿ ಬದುಕಿ ದರ್ಬಾರ್ ಮಾಡ್ಕೊಂಡು ಸತ್ತವನಿಗೆ ಏನು ರಾಜಮರ್ಯಾದಿನ ಇಲ್ಲ. ಈ ಥರ ದೋಷದಲ್ಲಿ ಯಾರು ಬಾಳಿ ಬದುಕಿ ಸತ್ತೋಗಿರ್ತಾರೋ ಅಂಥವ್ರಿಗೆ ಕಮಲ ಶ್ರಾದ್ದ ಮಾಡಬೇಕು. ದೇವತೆಗಳ ನಿಂದನೆ ಮಾಡೋದು, ಗುರು ಹಿರಿಯರನ್ನ ನಿಂದನೆ ಮಾಡೋದು, ಇದೇ ಒಂದು ದರ್ಬಾರ್, ಇದಲ್ಲೇ ಬಾಳಿ ಬದುಕಿರ್ತಾನೆ. ನಮ್ಮ ಅಪ್ಪನಿಗೆ, ನಮ್ಮ ತಾತನಿಗೆ, ಮುತ್ತಾತನಿಗೆ ರಕ್ತದಲ್ಲಿ ಬಂದುಬಿಟ್ಟಿರ್ತದೆ. ಇಂಥ ಗೋತ್ರದಲ್ಲಿ ಹುಟ್ಟೋರಿಗೆ ನಾವು ಈ ಒಂದು ಪಿತೃಪಕ್ಷದಲ್ಲಿ ಕಮಲ ಶ್ರಾದ್ದ ಮಾಡಬೇಕು. ಕಮಲ ಶ್ರಾದ್ದ, ಕಮಲ ಅಂತಂತಂದರೆ ಆನಂದಕ್ಕೋಸ್ಕರ ತಿಥಿ ಮಾಡಬೇಕು, ಸುಖ ಶಾಂತಿಗೋಸ್ಕರ ತಿಥಿ ಮಾಡಬೇಕು. ಆ ಧನ್ಯತಾ ಭಾವವನ್ನು ನಮ್ಮ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡೋದೇ ಈ ಶ್ರಾದ್ದ, ಈ ಒಂದು ಪಕ್ಷ. ಈ ಯಾರ್ಯಾರು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೇ, ಕಲಿಯುಗದಲ್ಲಿ ಬೇಗ ತೋರಿಸ್ಬಿಡುತ್ತೆ, ಒಂದು ಜನ್ಮ ಕಾಯೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಬರ್ತ್ ಕಾಯೋ ಅವಶ್ಯಕತೆ ಇಲ್ಲ. ನಾವೇನಾದರೂ ತಂದೆ ತಾಯಿಗಳನ್ನ, ದೇವತೆಗಳನ್ನ ಶಪಿಸಿದರೆ, ಶಾಪ ಹಾಕಿದರೆ, ಅಪ್ಪನಿಗೆ ಶಾಪ ಹಾಕ್ತಾರೆ ಮಕ್ಕಳು, ಅಮ್ಮನಿಗೆ ಶಾಪ ಹಾಕ್ತಾರೆ ನೋಡಿ. ಮಕ್ಕಳು ತಂದೆ ತಾಯಿಗೆ ಶಾಪ ಹಾಕಿದರೆ, ಪಿತೃದೇವತಾ ಶಾಪ ಮಾಡಿದರೆ, ದೇವತೆಗಳಿಗೆ ಶಾಪ ಹಾಕಿದರೆ, ಯೋಗಿಗಳಿಗೆ, ಭೋಗಿಗಳಿಗೆ ಅಂದರೆ ಸನ್ಯಾಸಿ ಸಾಧು ಸಂತರುಗಳಿಗೆಲ್ಲ ಮಾಡಿದರೆ ಅವನು ಚಂಡಾಳನಾಗ್ತಾನೆ ಅಂತ ಹೇಳ್ತದೆ ಗರುಡ ಪುರಾಣದಲ್ಲಿ. ಭಗವಾನ್ ಮಹಾವಿಷ್ಣು ಪ್ರೇತಕಾಂಡ ಅಂತ ಒಂದು ಕಾಂಡ ಇದೆ. ಆ ಪ್ರೇತಕಾಂಡದಲ್ಲಿ ಧರ್ಮದ ಬಗ್ಗೆ ಉಲ್ಲೇಖನ ಮಾಡ್ತಾ ಸುಮಾರು ಒಂದು 15 ಶ್ಲೋಕದಲ್ಲಿ ಗರುಡಿಗೆ ಉಪದೇಶ ಮಾಡ್ತಾರೆ. ಯಾವ ಆತ್ಮ ಗಂಡಾಗಲಿ ಹೆಣ್ಣಾಗಲಿ ಈ ಥರ ಕೃತ್ಯಗಳನ್ನು ಮಾಡಿ ಸತ್ತಿದ್ರೆ ಅಂಥವ್ರಿಗೆ ನರಕಗಳು ಎಷ್ಟಿದೆ ಗೊತ್ತಾ? ನಾವು ಎಷ್ಟು ಪಾಪ ಮಾಡ್ತೀವೋ ಅಷ್ಟು ನರಕ ಇದೆಯಂತೆ. ತಂದೆ ತಾಯಿಗೆ ಸುಳ್ಳು ಹೇಳೋದು, ತಂದೆ ತಾಯಿಗೆ ಸುಳ್ಳು ಹೇಳ್ಬಿಡೋದು, ಈ ಥರದ್ದೆಲ್ಲ ದೋಷನ ಮಾಡ್ಕೊಂಡು ನಾವು ಬಾಳಿ ಬದುಕೋದಿನ ಸತ್ತೋಗ್ಬಿಟ್ಟಿರ್ತೀವಿ. ಈಗ ನಮಗೆ ಈ ಜನ್ಮದಲ್ಲಿ ನಮಗೆ ಭಾಳಷ್ಟು ಕಷ್ಟಗಳಿದೆ. ನೋಡಿದ್ರೆ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಾರೆ. ಮಾಟ ಮಂತ್ರಗಿಂತ ಹೆಚ್ಚಿದೆ ನಮ್ಮ ಜಾತಕದಲ್ಲಿ ತಂದೆ ತಾಯಿ ಶಾಪ, ಪಿತೃದೇವತಾ ಶಾಪ. ಈ ಥರ ದೋಷದಲ್ಲಿ ಹುಟ್ಟಿದವರು ಇದಕ್ಕಿದ್ದಾಗ ಮನೆ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ವರ್ಷಗಟ್ಟಲೆ ಕಾಣೋದೇ ಇಲ್ಲ ಕಣ್ಣಿಗೆ. ಸತ್ತೋಗಿದ್ದಾರೋ ಬದುಕಿದಾರೋ ಗೊತ್ತೇ ಇಲ್ಲ. ಅಯ್ಯೋ ನನ್ನ ಯಜಮಾನು ಮನೆ ಬಿಟ್ಟೋಗಿ 15 ವರ್ಷ ಆಯಿತು ಅಂತಾರೆ, ನನ್ನ ಮಗ ಮನೆ ಬಿಟ್ಟೋಗಿ 8 ವರ್ಷ ಆಯಿತು ಅಂತಾರೆ. ಈ ಥರದವ್ರಿಗೆ ತಿಥಿ ಮಾಡಬೇಕಾ ಬೇಡವಾ? ಯಾಕಂದರೆ ಸತ್ತಿಲ್ಲ, ಗೊತ್ತಿಲ್ಲ. ಅದಕ್ಕೇನು ಮಾಡಬೇಕು? ಈ ಒಂದು ಪಿತೃಪಕ್ಷದಲ್ಲಿ ನಾವು ಅಂಥವ್ರಿಗೂ ಕೂಡ ನಾವು ಮಾಡಬೇಕು. ಬದುಕಿದ್ರೂ
ಸತ್ತಿದ್ದಾರೋ ಗೊತ್ತಿಲ್ಲ, ಒಟ್ಟು ನಮ್ಮ ಕಣ್ಮುಂದೆ ಇಲ್ಲ. ನನ್ನ ತಮ್ಮ ಮನೆ ಬಿಟ್ಟೋಗಿ 20 ವರ್ಷ ಆಯಿತು ಅಂತಾರೆ, ನನ್ನ ಗಂಡ ಮನೆ ಬಿಟ್ಟೋಗಿ 15 ವರ್ಷ ಆಯಿತು ಅಂತಾರೆ. ಬಟ್ ಅವ್ನು ಸತ್ತೋಗಿದ್ದನೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಅಂತ ಕೇಳಿದಾಗ ಅವ್ರಿಗೆ ಶ್ರಾದ್ದ ಮಾಡಲಿಲ್ಲ ಅಂದರೆ ಮನೆ ತುಂಬ ತೊಂದರೆ ಇರ್ತದೆ. ಅದಕ್ಕೆ ಕಮಲ ಶ್ರಾದ್ದ ಅಂದರೆ ದೇವತೆಗಳನ್ನು, ತಂದೆಗಳನ್ನು, ಗುರು ಹಿರಿಯರನ್ನು ನಿಂದನೆ ಮಾಡಿದ್ದ ದೋಷಕ್ಕೆ ಈ ಥರ ಮನೆ ಬಿಟ್ಟು ಹೋಗ್ತಾರೆ. ಒಂದು ಗಂಟು ರೋಗಗಳು ಉಡ್ತಾರೆ. ಈಗ ಅವ್ರಿಗೆ ಕೆಲವರಿಗೆ ಗಂಟು ಬರ್ತಿದ್ದದಿಲ್ಲ, ಇಲ್ಲೆಲ್ಲ ಗಂಟುಗಳು. ಮೂರನೇದು, ಈ ಥರ ದೋಷ ಯಾರು ಮಾಡಿದ್ದಾರೋ ಅವ್ರಿಗೆ ವೆರಿಕೋಸ್ ವೇನ್ ಬರುತ್ತೆ. ವೆರಿಕೋಸ್ ವೇನು ಕಾಯಿಲೆ ನರಳುತ್ತಾರೆ. ಯಾವ ಏಜಲ್ಲಿ ಮಾಡಿದ್ರು ಓದ್ ಜನ್ಮದಲ್ಲಿ 40ನೇ ವಯಸ್ಸಲ್ಲಿ ರೀತಿ ಮಾಡಿದ್ರೆ ಈ ಜನ್ಮದಲ್ಲಿ 40ನೇ ವಯಸ್ಸಿಗೆ ವೆರಿಕೋಸ್ ವೇನ್ ಶುರುವಾಗಿಬಿಡ್ತದೆ. ಅದು ಆ ಗೋತ್ರದಲ್ಲೇ ಉಡ್ತಾರೆ. ಅಂಥ ತಪ್ಪು ಮಾಡಿರೋ ಗೋತ್ರದಲ್ಲೇ ಜನ್ಮ ತೊಗೊಂಡ್ಬಿಡ್ತಾರೆ. ಗಂಟು ಬರೋದು, ವೆರಿಕೋಸ್ ವೇನ್ ಬರೋದು, ಗಳಕಂಠ ರೋಗ, ವೈಟ್ ಪ್ಯಾಚಸ್, ತೊಂದು ರೋಗಗಳು ಬರ್ತದೆ ಈ ಥರ. ಆದ್ದರಿಂದ ನಾವು ಅಂಥ ದೇವತೆಗಳಿಗೆ, ಗುರುಗಳಿಗೆ, ಮಹಾಯೋಗಿಗಳಿಗೆ, ಪಿತೃದೇವತೆಗಳಿಗೆ ನಾವು ಮಾಡಬೇಕು, ಶ್ರಾದ್ದ ಮಾಡಬೇಕು. ಅದಕ್ಕಿದು ಒಂದು ಏನು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ, ಶಾಂತಿ, ಸುಖಕ್ಕೋಸ್ಕರ ನಾವೇನು ಮಾಡಬೇಕು, ದೇವತಾ ವಿಗ್ರಹಗಳನ್ನು ಯಾವುದಾದ್ರು ಸಣ್ಣ ಸಣ್ಣ ದೇವತೆ ವಿಗ್ರಹ ತೊಗೋಬೇಕು. ಆಮೇಲೆ ಗುರು ಮಹಾಯೋಗಿಗೆ ಒಂದು ವಸ್ತ್ರ, ಪಂಚಶಲ್ಯನೋ ಅಥವಾ ಒಂದಷ್ಟು ದುಡ್ಡೋ, ಗುರುಗಳಿಗೆ ಬೇಕಾದಂಥ ಒಂದು ವಸ್ತುನ, ಅದು ಯಾವುದೇ ಆಗಿರ್ಬೋದು, ಒಂದು ಕರವಸ್ತ್ರ ಇರ್ಬೋದು, ಒಂದು ಟವಲ್ ಇರ್ಬೋದು, ಪಂಚಶಲ್ಯ ಇರ್ಬೋದು, ಅಥವಾ ಗುರುಗಳಿಗೂ ಇಷ್ಟವಾದಂಥ ಯಾವುದಾದ್ರು ಒಂದು ವಸ್ತುಗಳನ್ನ ಕೈಲಿ ಒಂದು ಇಟ್ಕೋಬೇಕು. ಏನು ಮಾಡಬೇಕು, ದೇವತಾ ವಿಗ್ರಹ ಮತ್ತು ಗುರುಗಳ ಚಿಕ್ಕದು ಗಣಪತಿನೋ, ಲಕ್ಷ್ಮಿನೋ, ನಾರಾಯಣನೋ ಯಾವುದೋ ಒಂದು ಸಣ್ಣ ಸಣ್ಣ ವಿಗ್ರಹಗಳು ಸಿಗ್ತದೆ. ಪಂಚಲೋಹದ್ದು ಆ್ಯಂಟಿಕ್ ಪೀಸ್ಗಳೆಲ್ಲ ಸಿಗ್ತದೆ. ಈ ಒಂದು ಪಕ್ಷದಲ್ಲಿ, ಈ ಒಂದು 7 ದಿವಸದಲ್ಲಿ ನಾವು ಹಿಂದೆ ಆ ಥರ ಏನಾದ್ರು ಮಾಡಿದರೆ ಈ ಜನ್ಮದಲ್ಲಿ ಏಳಿಗೆ ಆಗ್ತಿಲ್ಲ. ಅದಕ್ಕೆ ಗೊತ್ತಿರೋ ಮಾಡೋ ಈ ಒಂದು ತಪ್ಪಿಗೆ ಏನು ಮಾಡಬೇಕು, ಗುರುಗಳಿಗೆ ಕೊಡಬೇಕಾದಂಥ ವಸ್ತ್ರನೋ ಏನೋ ಒಂದು ಇಟ್ಕೊಂಡು, ಏನೂ ಸಿಕ್ಕಿಲ್ಲ ಒಂದಷ್ಟು ದುಡ್ಡು, ಹಿರಣ್ಯ ದಾನ ಅಂತಾರೆ, ಮತ್ತು ಒಂದು ಸಣ್ಣ ವಿಗ್ರಹನ ಕೈಲಿಟ್ಕೊಂಡು ಓಂ ದೇವತಾಭ್ಯಶ್ಚ, ದೇವತೆಗಳಿಗೆ ಏನಾದ್ರು ನಿಂದನೆ ಮಾಡಿದರೆ ಪಿತೃ ದೇವತಾಭ್ಯಶ್ಚ ಪಿತೃಭ್ಯಶ್ಚ, ಪಿತೃ ಮಾತಾಪಿತೃಗಳು, ಅಜ್ಜ ಅಜ್ಜಿ, ತಾತ ಮುತ್ತಾತಂದಿರು ಎಲ್ಲರೂ ಬಂದುಬಿಡ್ತಾರೆ. ಪಿತೃಭ್ಯಶ್ಚ ಅಂದರೆ ಎಲ್ಲ ಪಿತೃಗಣಗಳು ಬಂದುಬಿಡ್ತಾರೆ. ಒಂದು ಗ್ರೂಪೇ ಬಂದುಬಿಡ್ತದೆ ಆ ಗೋತ್ರದಲ್ಲಿ. ಮಹಾಯೋಗಿಯೈಶ್ಚ, ಮಹಾಯೋಗಿ ಅಂದ್ರೇನು, ನಮ್ಮ ಯೋಗಿ ಅಂದ್ರೇನು, ಸದಾ ತಾನು ಒಳ್ಳೇದು ಮಾಡಿ ಇನ್ನೊಬ್ರಿಗೆ ಒಳ್ಳೆ ಮಾಡೋನಿಗೆ ಮಹಾಯೋಗಿ ಅಂತ. ಭೋಗಿ ಅಂದರೆ ನನಗೆ ನಾನೇ ಚೆನ್ನಾಗಿರಬೇಕು, ಬೇರೆಯವರೆಲ್ಲರೂ ಹಾಳಾಗಲಿ ಅನ್ನೋನು ಭೋಗಿ. ಯೋಗಿ ನಾನು ಚೆನ್ನಾಗಿಲ್ಲ ಅದು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಭಾವನೆ ಇರುವಂಥ ವ್ಯಕ್ತಿಗೆ ತೊಂದರೆ ಮಾಡಿದರೆ ಅವನು ಕೂಡ ಪಿತೃಗಣಕ್ಕೆ ಬಂದುಬಿಡ್ತಾನೆ. ಯೋಗಿಯೈಶ್ಚ ಮಹಾಯೋಗಿಯೈಶ್ಚ ನಮಃ ಸ್ವಾಹಾಹೈ, ನಮ ಅಂದರೆ ನಮಸ್ಕಾರ, ಸ್ವಾಹ ಅಂದರೆ ನಾನು ಮಾಡೋ ಎಲ್ಲ ತಪ್ಪುಗಳನ್ನು ಕ್ಷಮಿಸು. ಸ್ವಧಾಯೈ, ಸ್ವಕಾರ್ಯದಿಂದ ಸ್ವಾರ್ಥತೆಯಿಂದ ಮಾಡಿದಂಥ ಈ ಕರ್ಮಗಳನ್ನು ಸ್ವಧಾಹೈ. ನಿತ್ಯಮೇವ ನಮೋ ನಮಃ, ಈ ಥರ ಕರ್ಮಗಳನ್ನು ಮಾಡಿರೋದ್ರಿಂದ ನನಗೆ ಕ್ಷಮಿಸಿ ರಕ್ಷಣೆ ಮಾಡಿ. ದೇವತೆಗಳು, ಪಿತೃದೇವತೆಗಳು, ಮಹಾಯೋಗಿಗಳು, ಈ 3 ಗಣಗಳನ್ನು ಈ ಪಿತೃಪಕ್ಷದಲ್ಲಿ 2ನೇ ದಿವಸ, ನಾನು ಇವತ್ತು 2ನೇ ದಿನ ಅಂದರೆ ಇವತ್ತು ಸೋಮವಾರ, ಇವತ್ತು ಒಂದು ವಸ್ತ್ರ ತಗೊಂಡು ಮತ್ತು ಒಂದು ವಿಗ್ರಹ ತಗೊಂಡು ಕೈಲಿಟ್ಕೊಂಡು ಮಂತ್ರ ಹೇಳಬೇಕು. ಓಂ ದೇವತಾಭ್ಯ ಅಥವಾ ದೇವತಾಭ್ಯಶ್ಚ ಪಿತೃಭ್ಯಶ್ಚ ಮಹಾಯೋಗೇಚ್ಛ ನಮಃ ಸ್ವಾಹಾಹೈ ಸ್ವದಾಹೇ ನಿತ್ಯಮೇವ ನಮೋ ನಮಃ. ಓಂ ದೇವತಾಭ್ಯಶ್ಚ ಅಥ ದೇವತಾಭ್ಯೋ ಪಿತೃಭ್ಯಶ್ಚ ಮಹಾಯೋಗೇಶ್ಚ ನಮಃ ಸ್ವಾಹಾಹೈ ಸ್ವದಾಹೇ ನಿತ್ಯಮೇವ ನಮೋ ನಮಃ ಅಂತ ಹೇಳಿ ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಮಂತ್ರಶಕ್ತಿಯಿಂದ ಪ್ರಾಯಶ್ಚಿತ್ತ ಮಾಡಿ ಯಾವುದಾದ್ರು ವೃದ್ಧಾಶ್ರಮಕ್ಕೋ ಅಥವಾ ಗುರುಗಳಿಗೆ, ಸಾಧು ಸಂತರಿಗೆ, ಅದೊಂದು ದೇವಸ್ಥಾನಕ್ಕೆ ಅದನ್ನು ಸಮರ್ಪಣೆ ಮಾಡೋದ್ರಿಂದ, ಈ ಥರ ಕರ್ಮದಲ್ಲಿ ಓಜ್ಜಮೆ ಮಾಡಿದರೆ ತಕ್ಷಣ ಪಿತೃಪಕ್ಷದಲ್ಲಿ ಇದನ್ನು ಶಾಂತಿ ಮಾಡೋದ್ರಿಂದ ಈಗ ನಮ್ಗೆ ಆ ರೋಗ ನಿವಾರಣೆ ಆಗ್ತಾ ಬರ್ತದೆ. ಕಾರು, ಸೈಟು, ಮನೆ, ಬಂಗ್ಲೆ ಏನೇನು ಬೇಕೋ ಅದೆಲ್ಲ ನಮಗೂ ಸಿಗುತ್ತೆ. ಇದು ಯಾವುದು ಸಿಕ್ಕಲಿಲ್ಲ ಅನ್ನೋ ಶಾಂತಿ ಸುಖ ಸಿಗುತ್ತೆ. ಅದರಿಂದ ಗ್ರಹಣ ಕಾಲದಲ್ಲೇ ಊಟ ಮಾಡೋದು, ಪಿತೃಪಕ್ಷದ ನಡೆಯುವಾಗ ಈ ಪಿತೃಪಕ್ಷದಲ್ಲಿ ಗಂಡ ಹೆಂಡ್ರು ಪಕ್ಕದಲ್ಲಿ ಮಲ್ಗೋಂಗಿಲ್ಲ, ಸೆಕ್ಸ್ ಮಾಡೋಂಗಿಲ್ಲ, ಕುಡಿಯೋಂಗಿಲ್ಲ, ಮೈಲಿಗೆ ಆಗಬಾರ್ದು ಮನಸ್ಸು ದೇಹ. ನಾವಿಲ್ಲಿ ಮಸ್ತು ಮಜಾ ಮಾಡಿದ್ರೆ ಅಲ್ಲಿ ನಮ್ಗೆ ಅಲ್ಲಿಂದ ಶಾಪ ಆಗ್ತಾರಂತೆ ಪಿತೃದೇವತೆಗಳು. 108 ನರಕಗಳಿದೆಯಂತೆ, 108 ಝೋನ್ಸ್.
ಈಗ ಮಲ್ಲೇಶ್ವರಮು, ಜಯನಗರ, ಸದಾಶಿವನಗರ ಅಂತ ಒಂದೊಂದು ಏರಿಯಾ ಇದೆಯಲ್ಲ, ಹಾಗೆ ಒಂದೊಂದರಲ್ಲಿ ನರಕಗಳಿದೆಯಂತೆ. ಆ ನರಕದಲ್ಲೂ ಸುತ್ತಾತಿರ್ತಾರೆ. ಇಲ್ಲಿ ನಾವು ಪಿತೃಪಕ್ಷದಲ್ಲಿ ಕುಡ್ಕೊಂಡು ಸೇದ್ಕೊಂಡು ಮಜಾ ಮಾಡ್ಕೊಂಡು ಸಿನಿಮಾ ಟ್ರಿಪ್ ನೋಡ್ಕೊಂಡಿತ್ತು ಅಂದರೆ ನಮಗೆ ಬರುವಾಗಲೇ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾರೆ, ಇಲ್ಲ ಬಿಟ್ಟು ವಾಸಿ ಆಗದ ರೋಗಗಳು, ಜ್ವರಗಳು, ವಿಪರೀತ ನಷ್ಟ ಮಾಡಿಸ್ಬಿಡ್ತಾರಂತೆ. ಆದ್ದರಿಂದ ಈ ಒಂದು ಪಿತೃಪಕ್ಷದಲ್ಲಿ ಪಿತೃದೇವತೆಗಳಿಗೆ ನಾವು ಶರಣಾಗಬೇಕು. ಯಾಕೆಂದರೆ ಅವ್ರ ಆಸ್ತಿಯಲ್ಲಿ ಬದುಕ್ತಾ ಇದ್ದೀವಿ. ಅವ್ರ ಜಮೀನು, ತೋಟ, ಹೊಲ, ಗದ್ದೆ, ಮನೆ, ಬಿಲ್ಡಿಂಗು, ಕಾರು, ಒಡವೆ, ವಸ್ತ್ರ ಬಿಟ್ಟೋಗಿದ್ದಾರೆ. ಅದ್ರ ಋಣದಲ್ಲಿ ನಾವು ಇರುವಾಗ ನಾವು ಅವ್ರಿಗೆ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಅದೇ ಶ್ರದ್ಧೆಯಿಂದ ಮಾಡುವಂಥ ಪೂಜನೆ ಶ್ರಾದ್ದ ಪಿತೃದೇವತೆಗಳಿಗೆ. ಇಲ್ಲಿ ಗುರುನು ಬಂದ, ದೇವರು ಬಂದರು, ಪಿತೃ ದೇವತೆಗಳು ಬಂದು, ಈ 3 ಜನದ್ದು ಆಶೀರ್ವಾದ ಆಗಬೇಕು. 3ರಲ್ಲಿ ಒಬ್ಬರು ಮಾಡಲಿಲ್ಲ ಅಂದರೆ ಹೋಯ್ತು ನಮ್ಮ ಲೈಫ್, ಎಲ್ಲ ಹೊಟ್ಟೋಗ್ಬಿಡ್ತದೆ. ಹೋರಾಟ ಜೀವನ, ದುರಂತ. ಮನೇಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ, ಆಕ್ಸಿಡೆಂಟ್ಸ್ ಅಂತೆ, ಯಾಕಾರು ಬದುಕಿದೀವೋ ಅನಿಸ್ಬಿಡ್ತದೆ. ಈ 3 ಶಾಪಗಳು ದೇವತಾಭ್ಯಶ್ಚ ಪಿತೃಭ್ಯಶ್ಚ ಮಹಾಯೋಗೇಶ್ಚ ನಮಃ ಸ್ವಾಹಾಯ ಸ್ವದಾಯ ನಿತ್ಯಮೇವ ನಮೋ ನಮಃ ಅಂಥೇಳಿ ಇದನ್ನು ಜಪ ಮಾಡಿ ನಾ ಹೇಳಿದ ರೀತಿ ಶಾಂತಿ ಕರ್ಮ ಮಾಡ್ಕೋಬೇಕು. ನೋಡಿ, ದೇವತಾ ಶಾಪ, ದೇವತೆಗಳ ಅವಹೇಳನ ಮಾಡಿರ್ತೀವಿ. ಪಿತೃದೇವತೆಗಳ ಬಗ್ಗೆ ನಾನಾ ರೀತಿ ಗೋಳಿಕೊಂಡ್ಬಿಟ್ಟಿರ್ತೀವಿ. ದೇವ್ರಿಗೆ ಹೊಡೆಯೋಕ್ಕಾಗಲ್ಲ, ಹಿಂಸೆ ಕೊಡೋಕ್ಕಾಗಲ್ಲ, ಬೈಬೋದು ದೇವರುಗಳಿಗೆ. ದೇವ್ರ ಬಗ್ಗೆ ಅಪಪ್ರಚಾರ ಮಾಡ್ಬೋದು, ಅದು ಒಂದು ಶಾಪಕ್ಕೆ ಗುರಿ ಆಗಿಬಿಡ್ತೀವಿ. ತಂದೆ ತಾಯಿಗೆ ಹೊಡಿಬೋದು, ಬೈಬೋದು, ಹಿಂಸೆ ಕೊಡ್ಬೋದು, ಸಾಯಿಸ್ಬಿಡ್ಬೋದು. ದೇವರು ಸಾಯಿಸೋಕ್ಕಾಗಲ್ಲ, ದೇವ್ರಿಗೆ ಹೊಡೆಯೋಕ್ಕಾಗಲ್ಲ. ಮಹಾಯೋಗಿಗಳು, ಗುರುಗಳು, ಜ್ಞಾನ ಕೊಟ್ಟಂಥವ್ರು, ಸದಾ ಭಗವಂತ ನಾಮಸ್ಮರಣೆ ಮಾಡುವಂಥವ್ರು, ಲೋಕ ಕಲ್ಯಾಣಕ್ಕಾಗಿ ತಮ್ಮ ತನು ಮನ ಧನವನ್ನು ಸಮರ್ಪಣೆ ಮಾಡಿದಂಥ ಮಹಾಯೋಗಿಗಳಿಗೆ ಹಿಂಸೆ ಕೊಟ್ಟಿದ್ರೆ ಅವ್ರ ಶಾಪನೂ ಇರ್ತದೆ. ತಂದೆ ತಾಯಿ ಆಶೀರ್ವಾದ ಇರುತ್ತೆ, ಆದರೆ ಗುರು ಶಾಪ ಇರ್ತದೆ. ಓದಲ್ಲ, ಬರೆಯೋಕ್ಕೆ ಬರಲ್ಲ, ಹೆಬ್ಬೆಟ್ಟು ಹೊತ್ತಬೇಕು, ಈ ಥರದ್ದೆಲ್ಲ ಆಗಿ ನರಕಯಾತನೆ ಜೀವನದಲ್ಲಿ. ಆದ್ದರಿಂದ ಯಾರು ಈ ಪಿತೃಪಕ್ಷದಲ್ಲಿ ಇವೆಲ್ಲ ಮಾಡಲಿಕ್ಕಾಗಲಿಲ್ಲ, ಡಿಸೆಂಬರ್ 4ನೇ ತಾರೀಕು ಗುರುವಾರ ದತ್ತಾತ್ರೇಯರು ಹುಟ್ಟಿದ ದಿನ. ಆ ದತ್ತ ಜಯಂತಿ ದಿವಸ ನಾವು ಇದರದೆಲ್ಲ ಮಾತಾ ಪಿತೃಶಾಪ, ದೇವತಾ ಶಾಪ, ಗುರು ಶಾಪ ನಿವಾರಣೆಗೆ ನಾವು ತುಮಕೂರಿನಲ್ಲಿ 4ನೇ ತಾರೀಕು ಬೆಳಗ್ಗೆ 8ರಿಂದ ಸಂಜೆ 4 ಗಂಟೆ ತನಕ ದತ್ತಾತ್ರೇಯ ಗುರುಗಳ ಪಾದಕ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಆ ದಿವಸ ದತ್ತಾತ್ರೇಯರು ಹುಟ್ಟಿದ ದಿನ, ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅವತರಿಸಿದ ದಿವಸ. ಆ ದಿವಸ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ಈ ಬಾರಿ ಭಾಳ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ ತುಮಕೂರಿನಲ್ಲಿ. ಯಾವ ಥರ ಅಂದರೆ ನೋಡಿ, ಈ ಥರ ಪಾದಕೆಗಳನ್ನು ದತ್ತಾತ್ರೇಯ ಜಯಂತಿ ದಿವಸ ಗುರು ಪಾದಕ ಪೂಜಾ ಅಂಥೇಳಿ, ಇದು ಎಲ್ರಿಗೂ ಗುರು ಸಿಗೋದಿಲ್ಲ. ಸಿಕ್ಕಿದ್ರು ಕೂಡ ನಿಮ್ಗೆ ಅವರು ನಿಮ್ಮ ಟೇಸ್ಟ್ ತಕ್ಕಂತೆ ಅಡ್ಜಸ್ಟ್ ಆಗೋದಿಲ್ಲ. ಯಾಕೆಂದರೆ ನಮ್ಮ ಜಾತಿ, ಧರ್ಮ, ವಿಚಾರ, ಆಚಾರ ವಿವರಣೆ ಬೇರೆ ಇರ್ತದೆ. ಬೇಕಾದಷ್ಟು ಇವತ್ತು ದಿವಸ ಜಾತಿ ಭೇದ, ಧರ್ಮ ಭೇದ ನಡೀತಾ ಇದೆ. ಆದ್ದರಿಂದ ಎಲ್ಲ ಗುರುಗಳಿಗೂ ಗುರುಗಳಾದಂಥ ದತ್ತಾತ್ರೇಯರನ್ನು ಈ ಪಾದಕೆಗೆ ಆವಾಹನೆ ಮಾಡೋದು, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ. 1008 ದಂಪತಿಗಳು, 108 ಬ್ರಹ್ಮಚಾರಿಗಳು, ಮದುವೆ ಆಗಿದ್ರು ಹುಡುಗರು, 108 ಬ್ರಹ್ಮಚಾರಿಣಿಯರು ಅಂದರೆ ಮದುವೆ ಆಗಿದ್ರು ಹುಡುಗಿರು, ಅವನ್ನೆಲ್ಲ 4ನೇ ತಾರೀಕು ತುಮಕೂರಿನಲ್ಲಿ ಕೂರಿಸಿ ಅವ್ರ ಕೈಯಿಂದನೇ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕ ಮಾಡಿಸಿ 64 ವೆರೈಟಿಯಿಂದ ಇದಕ್ಕೆ ಪೂಜೆ ಮಾಡಿಸ್ತೀವಿ. ಮಾಡಿಸಿ ಇದಕ್ಕೆ ಕಲಾಶಕ್ತಿಯನ್ನು ತುಂಬೋದು, ಎಲ್ಲ ಥರ ಕಲಾಶಕ್ತಿ ತುಂಬೋದು. ಮನುಷ್ಯನಿಗೆ ಹೆಂಗೆ ಅಂಗಾಂಗಗಳ ಶಕ್ತಿ ಇದೆಯೋ ಅದೇ ಥರ 64 ಕಲಾಶಕ್ತಿಯನ್ನು ತುಂಬಿ ಈ ಪಾದಕೆಗೆ ಮನೆಯಲ್ಲಿ ಅಪಮೃತ್ಯು ದೋಷ ಬರಬಾರ್ದು, ಆಕ್ಸಿಡೆಂಟ್ ಆಗಬಾರ್ದು, ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂಥೇಳಿ ಶಿವಸ್ವರೂಪಿಯಾದ ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರ ಮೃತ್ಯುಂಜಯ ಜಪ ಮಾಡಿ ಗಾಯತ್ರಿ ಮಂತ್ರ, ಮಾಲಮಂತ್ರ, ಮೂಲಮಂತ್ರದಕ್ಕೆ ಶಕ್ತಿ ತುಂಬೋದು. ಹೋಮ ಮಾಡಿ, ಹೋಮದ ಮೂಲಕ ಶಿವನ ಶಕ್ತಿ, ಹೋಮದ ಮೂಲಕ ವಿಷ್ಣು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮತ್ತು ಶತ್ರುಕಾಟ, ಇದಕ್ಕೆಲ್ಲ ಲಕ್ಷ್ಮೀ ನರಸಿಂಹ ಸುದರ್ಶನ ಹೋಮನ ಮಾಡಿ ಅದಕ್ಕೆ ಶಕ್ತಿ ತುಂಬೋದು. ಕೊನೆಗೆ ಗುರು ದತ್ತಾತ್ರೇಯರದು ಶಕ್ತಿ ತುಂಬಿ ಇದನ್ನು ಪೂಜೆ ಮಾಡಿ ಈ ಪಾದಕೆಗಳನ್ನು ವಾಪಸ್ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ತೊಗೊಂಡೋಗಿ ಮನೇಲಿ ಇಟ್ಕೋಬೇಕು. ಎಲ್ಲಿರುತ್ತೋ ಈ ಪಾದಕೆಗಳು, ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಪಾದಕೆ, ಅದು ಆ ಮನೆಯಲ್ಲಿ ವಾಸ್ತುದೋಷ ನಿವಾರಣೆ ಆಗುತ್ತೆ. ಪಿತೃದೇವತೆಗಳ ಶಾಪವನ್ನು ಕೂಡ ಮುಕ್ತರಾಗ್ತಾರೆ. ಗುರುಪಾದ ಪೂಜೆ ಮಾಡೋದ್ರಿಂದ ಪಿತೃದೇವತೆಗಳಿಗೂ ಕೂಡ ಮುಕ್ತಿ. ಇದಲ್ಲದೆ ಭೂಕಂಪ, ಸುನಾಮಿಗಳು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಇಲ್ಲಿ ಗುರುಪಾದ ಇರುತ್ತೋ ಅಲ್ಲಿ ಎಲ್ಲೂ ಭೂಕಂಪ, ಸುನಾಮಿ ಆಗಿಲ್ಲ, ಹಿಸ್ಟ್ರಿಲೇ ಆಗಿಲ್ಲ. ಬೇಕಾದ್ರೆ ನೋಡಿ, ದತ್ತಪಾದಕ ಕ್ಷೇತ್ರಗಳಲ್ಲಿ ನದಿ ದಡದಲ್ಲಿದ್ದರೂ ಕೂಡ ಪ್ರವಾಹ ಬಂದರೂ ಕೂಡ ಏನೂ ಆಗಿಲ್ಲ. ಆದ್ದರಿಂದ ಗುರುಪಾದಕ ಮನೇಲಿ ಇರಬೇಕು. ಯಾರಿಗೆ ನಿಜವಾದ ಗುರು ಇಲ್ವೋ, ಯಾರಿಗೆ ಗುರು ನಮ್ಮ ಜಾತಿಗಿಲ್ಲ, ಧರ್ಮಕ್ಕಿಲ್ವೋ, ಈ ಪಾದಕೆಗೆ ನೀವೇ ಸ್ವತಃ ಕೂತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೀವೇ ನಿತ್ಯ ಪೂಜೆ ಮಾಡಬೇಕು ಮನೆಯಲ್ಲಿ. ಎಲ್ಲಿ ಇದಿರುತ್ತೋ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರಲ್ಲ, ಸಾಲಬಾಧೆ, ರೋಗಬಾಧೆ, ಮಾಟ ಮತ್ತು ತಂತ್ರ ಪ್ರಯೋಗ, ದೃಷ್ಟಿದೋಷ, ಶತ್ರುಬಾಧೆ,
ಆಮೇಲೆ ಉದ್ಯೋಗದಲ್ಲಿ ಆಗಾಗ ಭಂಗ, ವ್ಯಾಪಾರದಲ್ಲಿ ನಷ್ಟ, ಪಾರ್ಟ್ನರ್ಶಿಪ್ಪಲ್ಲಿ ನಷ್ಟ, ರೋಗಬಾಧೆ, ಭೂತ ಪ್ರೇತ ಮಾಟಮಂತ್ರ ತಂತ್ರಬಾಧೆಯಿಂದ ಮುಕ್ತರಾಗಬೇಕು ಅಂದರೆ ನಿಮ್ಮಲ್ಲಿ ನೀವು ಹೇಗೆ ಟಿ ವಿ, ಫ್ರಿಜ್ಜು, ಕಾಟು, ರೆಫ್ರಿಜರೇಟ್ರು, ಸ್ಟೋವು, ಗ್ಯಾಸ್ ಇಟ್ಕೋತೀರೋ ಅದೇ ಥರ ಪಾತಕವನ್ನು ಒಂದಿರಬೇಕು. ನಿಮ್ಮ ಇದ್ರ ಮುಂದೆ ಕೂತ್ಕೊಂಡು ದಿನ ಒಂದು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ರೆ ಸಾಕು. ಅಷ್ಟು ವಿಶೇಷ ಇದೆ. ಇದು 2012ರಲ್ಲಿ ಮತ್ತು 2014 ನಾನು ಮಾಡಿಸಿದ್ದೆ. ಸಾವಿರಾರು ಜನ ಕೂತಿದ್ದು ಪೂಜೆ ಮಾಡಿ ಮನೆ ತೊಗೊಂಡೋಗಿ ಭಾಳಷ್ಟು ಒಳ್ಳೆಯದಾಗಿದೆ. ಅದರಿಂದ ನಿತ್ಯ ಗುರು ಸ್ಮರಣೆ ಮಾಡೋದ್ರಿಂದ ನಿತ್ಯ ಪಾದ ಪೂಜೆ ಮನೇಲಿ ಇಟ್ಟು ಪೂಜೆ ಮಾಡೋದಂಗಿಂತ ಅವತ್ತು ನಾನು ಹೇಳ್ಕೊಡ್ತೀನಿ. ಇದಿಷ್ಟು ಮಾಡಿ ವಾಪಸ್ ನಿಮಗೆ ಕೊಡ್ತಾಯಿದ್ದೀವಿ. ಇದನ್ನು 32 ವೆರೈಟಿ ಅಧಿವಾಸ ಮಾಡಿ ಆಮೇಲೆ ನಿಮಗೆ ಕೈ ಕೊಡೋದು. 32 ಅಧಿವಾಸ: ಜಲಾದಿವಾಸ, ಕ್ಷೀರಾದಿವಾಸ, ದಧಿ ಅಂದರೆ ಮೊಸರು, ಮಧು, ಜೇನು, ಆಜ್ಯ, ತುಪ್ಪ, ಹೀಗೆ 32 ವೆರೈಟಿ ನವಧಾನ್ಯಗಳಲ್ಲಿ, ಪಂಚಪುಷ್ಪಗಳಲ್ಲಿ, ಪಂಚಪತ್ರ, ಬಿಲ್ಪತ್ರೆ, ತುಳಸಿ, ಧವಳ ಮತ್ತು ಸೇವಂತಿಕಾ ಪತ್ರ, ಬಿಲ್ಪತ್ರ, ಈ ಥರದಲ್ಲಿ ಎಲ್ಲದರಲ್ಲೂ ಅಧಿವಾಸ ಮಾಡಿ ಆಮೇಲೆ ನಿಮ್ಮ ಕೈಲಿ ಕೊಡ್ತಾಯಿದ್ದೀವಿ. ಇದು ಭಾಳ ವಿಶೇಷವಾದಂಥ ಪೂಜೆ. ಮುಂದೆ ಪರಾಭವ ಸಂವತ್ಸರ ಬರ್ತಾ ಇದೆ. ಪರಾಭವ ಅಂದರೆ ಸೋಲೋದು, ಕಳ್ಕೊಳ್ಳೋದು ಅಂತ. ಅದರಲ್ಲಿ ಭಾಳಷ್ಟು ತೊಂದರೆಗಳಿದೆ. ಈ ಪಾದಕ್ಕೆ ಇವತ್ತಿಂದನೇ ಮನೆ ಪೂಜೆ ಮಾಡಿದ್ದೆ ಆದರೆ ಮುಂದೆ ಎಲ್ಲ ಥರ ಕಷ್ಟಗಳು ನಿವಾರಣೆ ಆಗುತ್ತೆ. ಇದು ನೀವೇ ಪೂಜೆ ಮಾಡಿ ನೀವೇ ಇಟ್ಕೊಳ್ಳೋವಂಥದ್ದು. ಇದನ್ನು ಭಾಗವಹಿಸಬೇಕು ಅಂದರೆ ಸ್ಕೀಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಲಿಂಕ್ಗೆ ಕ್ಲಿಕ್ ಮಾಡಿ ಹೋಗಿ ಅದರಲ್ಲಿ ಎಲ್ಲ ಓದ್ಕೊಳ್ಳಿ, ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ಲು ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತೀವಿ. ಇದಲ್ಲದೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ವೆರೈಟಿ ಶ್ರಾದ್ದ ಇದೆ. ಯಾವ ರೀತಿ ಪಿತೃದೇವತೆಗಳ ಶಾಪದಿಂದ ಮುಕ್ತರಾಗೋದು ಅನ್ನೋದನ್ನು ನಾಳಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.